ಹಾಯ್ ಹಲೋ ನಮಸ್ತೆ, ಇದು ನಮ್ಮ ಚಾನಲ್ ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಓಂ ಪುಡಿ ಅಥವಾ ಸೇವ್ ರೆಸಿಪಿ ನೀವು ನೋಡ್ತಾ ಇದ್ದೀರಲ್ವ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಮಕ್ಕಳು ಕೇಳುವಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಇಂಥ ಸಿಂಪಲ್ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಇದು. ನಾನಿಲ್ಲಿ ಓಂ ಕಾಳು ಸಿಗುತ್ತಲ್ವ ಅದನ್ನು ನೆನೆ ಹಾಕಿದ್ದೀನಿ. 1-2 ಅವರ್ಸ್ ನೆನೆ ಹಾಕಿ ಈ ರೀತಿ ಅದು ನೆಂದಿರಲಿ. ನಂತರ ಕಲಿಸ್ಕೊಳ್ಳಿಕ್ಕೆ ನೀರು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಖಾರದ ಪುಡಿ, ಉಪ್ಪು ಆ್ಯಂಡ್ ಅರಿಶಿನ ಪುಡಿ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟೆಷ್ಟು ಬೇಕೋ ಆ ರೀತಿಯಾಗಿ ಆ್ಯಡ್ ಮಾಡಿಕೊಡಿ. ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ, ಅನ್ಸಾಲ್ಟೆಡ್ ಬಟರ್ ಇದು. ರೂಮ್ ಟೆಂಪ್ರೇಚರ್ಗೆ ಬಂದಿರುವಂಥ ಬಟರ್ನೇ ಯೂಸ್ ಮಾಡಿ. ಆ್ಯಂಡ್ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಮಗಿದು ಮಾಡಲಿಕ್ಕೆ ಬೇಕಾಗಿರೋದು ಚಕ್ಲಿ ಒರಳಿರುತ್ತಲ್ವ, ಅದರಲ್ಲಿ ಸಣ್ಣ ಹೋಲಿಂದು ಸೇವ್ಗಂತಲೇ ಸಿಗುತ್ತೆ. ನೀವು ಶಾವಿಗೆ ಎಲ್ಲ ಮಾಡ್ತಿರಲ್ವ ಆ ಒರಳಿನ ಪ್ಲೇಟ್ ಬೇಕಾಗುತ್ತೆ ಅಷ್ಟೇ. ಇಲ್ಲಿ ನಾನು ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಅರ್ಧ ಕಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವಿಸ್ಕಿದ್ರೆ ಅದನ್ನು ಯೂಸ್ ಮಾಡಿ. ನನ್ನ ಮಗ ತೊಗೊಂಡೋಗಿ ಎಲ್ಲೋ ಹಾಕಿಟ್ಟಿದ್ದಾನೆ, ಹುಡುಕಿ ಸಾಕಾಯಿತು, ಸಿಗಲಿಲ್ಲ, ಹಾಗಾಗಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಇಂಗನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ಓಂ ಪುಡಿಗೆ ಮುಖ್ಯವಾಗಿ ಓಂ ಕಾಳನ್ನ ನೆನೆ ಹಾಕಿರ್ತೀವಲ್ವ ಅದು ಮೇಯ್ನಾಗಿ ಬೇಕೇ ಬೇಕು, ಫ್ಲೇವರ್ನ ಕೊಡುತ್ತೆ ಅದು. ಹಾಗಾಗಿ ಬೆಣ್ಣೆ ಕೂಡ ಆಪ್ಷನಲ್, ನೀವು ಆ್ಯಡ್ ಮಾಡ್ಬೋದು, ಇಲ್ಲಿದ್ರೆ ಬಿಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು 1 ಫುಲ್ ಟೀ ಸ್ಪೂನ್ ಅಷ್ಟು ಬೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ರೂಮ್ ಟೆಂಪ್ರೇಚರ್ಗೆ ಬಂದಿರುವಂಥ ಬೆಣ್ಣೆ ಇದು. ಸಾಲ್ಟೆಡ್ ಆಗಿದ್ದರೆ ನೀವು ಸಾಲ್ಟ್ ಆ್ಯಡ್ ಮಾಡುವಾಗ ನೋಡ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಈಗ ನಾನು ಓಂ ಕಾಳನ್ನ ಸೋಸ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಮೇಯ್ನಾಗಿ ಬೇಕಿರುವಂಥ ಫ್ಲೇವರ್ ಇದು, ಹಾಗಾಗಿ ಇದನ್ನು ಮಿಸ್ ಮಾಡಬೇಡಿ. ಆದಷ್ಟು ಓಂ ಕಾಳನ್ನ ನೆನೆ ಹಾಕಿ ಆ್ಯಡ್ ಮಾಡೋದನ್ನು ಮರಿಬೇಡಿ. ನಂತರ ನಮಗೆ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೀರನ್ನು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ. ತುಂಬ ನೀರು ಆ್ಯಡ್ ಮಾಡಬೇಡಿ. ಈ ಬಜ್ಜಿ ಬೋಂಡಕ್ಕೆಲ್ಲ ಕಲಿಸ್ತೀವಲ್ವ ಆ ರೀತಿಯಾಗಿ ಕಲಿಸೋದು ಬೇಡ. ಚಪಾತಿ ಹಿಟ್ಟಿನಷ್ಟು ಇದ್ರೂ ಸಾಕು, ಆ ರೀತಿಯಾಗಿದ್ರೂ ಸಾಕು, ತುಂಬ ತೆಳ್ಳಗೆ ಕಲಿಸೋದು ಬೇಡ. ಇಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಚಕ್ಲಿ ಒರಳಿರುತ್ತಲ್ವ ಅದರಲ್ಲಿ ಸಣ್ಣ ಹೋಲಿರುವಂಥದ್ದನ್ನು ತಗೊಂಡಿದ್ದೀನಿ. ಸುತ್ತಲೂ ಎಣ್ಣೆಯನ್ನು ಹಚ್ಕೊಂಡು ಹಿಟ್ಟನ್ನು ಈ ರೀತಿಯಾಗಿ ರೌಂಡ್ ಮಾಡಿ ಇದರೊಳಗೆ ಆ್ಯಡ್ ಮಾಡೋಣ ನಾವು. ತುಂಬ ಸಿಂಪಲ್ ರೆಸಿಪಿ, ಇನ್ಸ್ಟೆಂಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಇದು. ಈಸಿಯಾಗಿ ಮಾಡಬಹುದು ತಕ್ಷಣವೇ. ಈಗ ಎಣ್ಣೆ ಆಲ್ಮೋಸ್ಟ್ ಚೆನ್ನಾಗಿ ಕಾದಿದೆ. ಎಣ್ಣೆ ನೀವು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕಾಗತ್ತೆ. ಎಣ್ಣೆ ಕಾವು ಹೊಡೆಯೋದ್ರಿಂದ ಆದಷ್ಟು ಸೇಫಾಗಿ ಈ ರೀತಿಯಾಗಿ ಬಿಡಬೇಕಾಗತ್ತೆ. ತುಂಬ ಬೇಗ ಬೆಂದು ಹೋಗುತ್ತೆ ಇದು, ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ತಕ್ಷಣಕ್ಕೆ ನೀವು ತಿರುಗಿಸಿ ಹಾಕ್ಬೋದು. ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ಇದನ್ನ ಹಾಗೆ 2 ಸೈಡಲ್ಲೂ ಬೇಯಿಸ್ಕೊಳ್ಳೋಣ. ಸಿಂಪಲ್ ಆದಂಥ ರೆಸಿಪಿ, ಈವ್ನಿಂಗಲ್ಲಿ ನೀವು ಮಕ್ಕಳಿಗೆ ಮಾಡಿ ಕೊಡಬಹುದು. ಈ ರೆಸಿಪಿಗೆ ನಾನು ಶಾವಿಗೆ ಎಲ್ಲ ಮಾಡ್ತೀವಲ್ವ ಆ ಹೋಲಿನ ಪ್ಲೇಟನ್ನು ಯೂಸ್ ಮಾಡಿದ್ದೀನಿ. ಇದಕ್ಕಿಂತ ದಪ್ಪ ಬೇಕಿದ್ರೆ ನೀವು ಅದಕ್ಕಿಂತ ದಪ್ಪದ್ದು ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡಬಹುದು. ಇದನ್ನು ಹೀಗೆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ಬೋದು, ಅಥವಾ ಇದನ್ನು ಪುಡಿ ಮಾಡಿ ಕೂಡ ನೀವು ಕೊಡಬಹುದು, ಅಥವಾ ಮಂಡಕ್ಕಿ ಇರುತ್ತಲ್ವ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಮಕ್ಕಳಿಗೆ ಕೊಡಬಹುದು. ಹೆಲ್ದಿಯಾದಂಥ ರೆಸಿಪಿ ಇದು. ಆಯಿಲಿ ಅನ್ನೋದು ಬಿಟ್ಟರೆ ಮಕ್ಕಳಿಗೆ ಖಂಡಿತ ಇದು ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದು ಪ್ಯಾಕ್ಡ್ ಫುಡ್ಡನ್ನು ಮಕ್ಕಳಿಗೆ ಕೊಡೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ಕೊಡ್ಬೋದು. ಖಂಡಿತ ಹೆಲ್ದಿ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ಇದೇ ಮೊದಲು ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೀವು ಈ ರೀತಿಯಾಗಿ ಒಂದು ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.